SLC ಹಿಂದಿ ಎಕ್ಸಾಮ್ಗೆ ನಿಮಗೆ ಗ್ರೇಡ್ ಸಿಸ್ಟಮ್ ಅಲೌ ಇರೋದಿಲ್ಲ, ಮಾರ್ಕ್ಸ್ ಅನ್ನೇ ಕೌಂಟ್ ಮಾಡ್ತಾರೆ. ಇದು ಹೈಕೋರ್ಟ್ ಇಂದ ಬಂದಿರುವಂತ ಒಂದು ಡಿಸಿಷನ್ ಆಗಿದೆ. ಎಜುಕೇಶನ್ ಮಿನಿಸ್ಟರ್ ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ಹಿಂದಿ ಎಕ್ಸಾಮ್ ಇನ್ನೇನು ಒಂದೆರಡು ದಿನ ಇದೆ ಅನ್ನುವಾಗ ಈ ಒಂದು ರೂಲ್ಸ್ ಅನ್ನ ಹೇಳಿದ್ರು, ನಿಮಗೆ ಹಿಂದಿ ಎಕ್ಸಾಮ್ಗೆ ಮಾರ್ಕ್ಸ್ ಕೌಂಟ್ ಆಗಲ್ಲ, ಗ್ರೇಡ್ ಸಿಸ್ಟಮ್ ಇರುತ್ತೆ ಅಂತ. ಬಟ್ ಇವಾಗ ಇದಕ್ಕೆ ಹೈಕೋರ್ಟ್ ಇಂದ ಒಂದು ಡಿಸಿಷನ್ ಬಂದಿದೆ. ಇದಕ್ಕೆ ಕಾರಣ ಏನಂದ್ರೆ, ಚಿಕ್ಕಮಗಳೂರಿನಲ್ಲಿ 3 ಸ್ಟೂಡೆಂಟ್ಸ್ಗಳು ಬರ್ದಿರುವಂತ ರಿಟ್ ಅರ್ಜಿಯಿಂದ ಈ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಎಕ್ಸಾಮ್ ಟೈಮ್ ಅಲ್ಲಿ ಯಾವುದೇ ತರದ ರೂಲ್ಸ್ ಗಳನ್ನ ಬ್ರೇಕ್ ಮಾಡೋ ಹಾಗಿರಲ್ಲ, ಚೇಂಜ್ ಕೂಡ ಮಾಡೋ ಹಾಗಿರಲ್ಲ. ಒಂದ್ಸಲ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡಿದ್ರೆ ಎಕ್ಸಾಮ್ ಕಂಪ್ಲೀಟ್ ಆಗೋ ತನಕ ಒಂದೇ ರೂಲ್ಸ್ ಇರುತ್ತೆ, ಮಧ್ಯದಲ್ಲಿ ಚೇಂಜ್ ಮಾಡೋ ಹಾಗಿರಲ್ಲ ಅಂತ ಇದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇವಾಗ ಕೋರ್ಟ್ ಕೂಡ ಇದಕ್ಕೆ ಕರೆಕ್ಟ್ ಆಗಿ ಅದನ್ನ ಅನಲೈಸ್ ಮಾಡಿ ಇವಾಗ ಫೈನಲ್ ಡಿಸಿಷನ್ ಕೊಟ್ಟಿದ್ದಾರೆ. ಹಿಂದೆ ಕೂಡ ಗೌರ್ಮೆಂಟ್ ಕಡೆಯಿಂದ ಏನು ಅರ್ಜಿನ ಸಲ್ಲಿಸಿದ್ರು ಅದಕ್ಕೆ ಕೂಡ ರಿಜೆಕ್ಟ್ ಮಾಡಿದ್ರು, ಮತ್ತೆ ಒಂದು ಅಪೀಲ್ ಅನ್ನ ಮಾಡಿದ್ರು, ಅದನ್ನು ಕೂಡ ಇವತ್ತು ರಿಜೆಕ್ಟ್ ಮಾಡಿದ್ರೆ. ಸೊ ಈ ವರ್ಷ SLC ಎಕ್ಸಾಮ್ ಅನ್ನ ಯಾರೆಲ್ಲ ಬರ್ದಿದ್ರ ನಿಮ್ಗೆ ಮಾರ್ಕ್ಸ್ ಕೌಂಟ್ ಆಗುತ್ತೆ, ಗ್ರೇಡ್ ಸಿಸ್ಟಮ್ ಇರಲ್ಲ ಹಿಂದಿ ಸಬ್ಜೆಕ್ಟ್ಗೆ. ಸೊ ನೆನ್ಪಿಟ್ಕೊಂಡ್ಬಿಡಿ. ಸೊ ಯಾರಾದ್ರೂ ಗ್ರೇಡ್ ಬರುತ್ತೆ ಅಂತ ಅನ್ಕೊಂಡಿದ್ರೆ ಸೊ ಖಂಡಿತ ಅದು ಮುಂದಿನ ವರ್ಷ ಯಾರೆಲ್ಲ ಬರೀತೀರಾ SLC ಎಕ್ಸಾಮ್ ಅನ್ನ ಅವ್ರಿಗೆ ಈ ಸಿಸ್ಟಮ್ ಅಲೌ ಆಗ್ಬೋದು. ಸೊ ಇದಕ್ಕೆ ಹೈಕೋರ್ಟ್ ಮೇನ್ಲಿ ಮೆನ್ಷನ್ ಮಾಡಿರೋದು ಏನಂದ್ರೆ, ನೀವು ಒಂದ್ ವೇಳೆ ಈ ರೂಲ್ಸ್ ಅನ್ನ ತರೋದೇ ಆಗಿದ್ರೆ ಮುಂಚಿತವಾಗಿ ಹೇಳ್ಬೋದಾಗಿತ್ತು. ಈ ತರ ಎಕ್ಸಾಮ್ ಟೈಮ್ ಅಲ್ಲಿ ಹೇಳಿದ್ರೆ ಸೊ ಸ್ಟೂಡೆಂಟ್ಸ್ ಗಳಿಗೆ ಪ್ರಾಬ್ಲಮ್ ಆಗುತ್ತೆ, ಸೊ ವರ್ಷ ನೀಡಿ ಹಾಕಿರುವಂತಹ ಎಫರ್ಟ್ಸ್ ಎಲ್ಲ ಕೂಡ ಹಾಳಾಗೋಗುತ್ತೆ ಅಂತ. ಸೊ ಇದರಲ್ಲಿ ಅವರು ಮೆನ್ಷನ್ ಮಾಡಿದ್ರೆ, ಸೊ ನಿಮ್ಗೂ ಕೂಡ ಇದ್ರ ಬಗ್ಗೆ ಏನಂತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬಟ್ ಈ ವರ್ಷ ಯಾರೆಲ್ಲ SLC ಎಕ್ಸಾಮ್ ಬರ್ದಿದ್ರ ನಿಮ್ಗೆ ಮಾರ್ಕ್ಸ್ ಕೌಂಟ್ ಆಗೇ ಆಗುತ್ತೆ. ಸೊ ಯಾವುದೇ ತರದ ಗ್ರೇಡ್ ಸಿಸ್ಟಮ್ ಇರೋದಿಲ್ಲ. ಅಂಡ್ ಇದೇ ತರದ ಎಜುಕೇಶನ್ ಅಪ್ಡೇಟ್ಸ್ಗೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.